ಹಾಯ್ ಎಲ್ಲ ನಮಸ್ಕಾರ ನನ್ನ ಕರಾವಳಿ ಕುಟುಂಬಕ್ಕೆ. ಇವತ್ತು ನಾನು ಮಾಡ್ತಿರೋದು ಒಂದೊಳ್ಳೆ ತವಾ ಫ್ರೈ ಆಯಿತಾ. ಈ ತವಾ ಫ್ರೈ ಮಾಡೋದನ್ನು ನಾನು ತುಂಬ ಸುಲಭದಲ್ಲಿ ತೋರಿಸಿದ್ದೀನಿ. ಈ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೀವು ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾನು ತುಂಬ ಸುಲಭದಲ್ಲಿ ಎಲ್ಲ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಒಮ್ಮೆ ನನ್ನ ಪೇಜ್ನ ಸಹ ಚೆಕ್ ಮಾಡ್ಬೋದು. ಸೊ ಈಗ ಮಸಾಲ ತವಾ ಫ್ರೈ ಮಾಡೋದನ್ನು ಹೇಗೆ ಒಮ್ಮೆ ನೋಡೋಣ. ಸೊ ನಾನು ತವಾ ಫ್ರೈ ಮಾಡೋದಕ್ಕೋಸ್ಕರ ಒಂದು ಅರ್ಧ kg ಆಗುವಷ್ಟು ರೆಡ್ ಪಾಂಪ್ಲೆಟ್ ಫಿಶ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ಫಿಶ್ನ ಸಹ ಆ್ಯಡ್ ಮಾಡ್ಬೋದು, ಮಸಾಲ ಮಾತ್ರ ಸೇಮ್ ಆಗಿರುತ್ತೆ. ಸೊ ಇವಾಗ ನೋಡಿ ನಾನು ಕ್ಲೀನಾಗಿ ಇದನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಸೊ ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಹಳದಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇದು ಮೀನಿಗೆ ಸ್ವಲ್ಪ ಹಳದಿ ಹಾಕಿದ್ರೇ ಚೆನ್ನಾಗಿ ಟೇಸ್ಟ್ ಬರೋದು. ಸೊ ಅದಕ್ಕೋಸ್ಕರ ಇದನ್ನು ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಒಂದು ಸೈಡಲ್ಲಿ ಇಟ್ಬಿಡಿ. ಸೊ ಇವಾಗ ನಾವು ಇದಕ್ಕೆ ಒಂದು ಒಳ್ಳೆ ಮಸಾಲವನ್ನು ರೆಡಿ ಮಾಡಬೇಕಲ್ಲ. ಸೊ ಇವಾಗ ನಾನು ಮಸಾಲ ರೆಡಿ ಮಾಡೋದಕ್ಕೋಸ್ಕರ ಒಂದು ಪ್ಯಾನ್ಗೆ ಒಂದು 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ರೋಸ್ಟ್ ಮಾಡಿ ಆಯಿತಾ. ಏನಕ್ಕೆ ರೋಸ್ಟ್ ಮಾಡಿದ್ರೆ ಮಸಾಲನೂ ಚೆನ್ನಾಗಿ ಬರುತ್ತೆ ಅಂತ. ಸೊ ಇದಕ್ಕೆ ಒಂದು 2 ಇಂಚ್ ಆಗುವಷ್ಟು ಚಕ್ಕೆನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಫಿಶ್ಶು ದೊಡ್ಡದು ಇದ್ಮೇಲೆ ಸ್ವಲ್ಪ ಚಕ್ಕೆ ಗರಂ ಮಸಾಲೆ ಐಟಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೆ ಒಂದು 4 ರಿಂದ 5 ಬೆಳ್ಳುಳ್ಳಿ ಎಷ್ಟನ್ನ ಸಹ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಬೀಜನ ತೊಗೊಂಡಿದ್ದೀನಿ, ಮೆಣಸಿನಕಾಳು ಬೀಜ. ಹಾಗೆ 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು. ಇದಿಷ್ಟು ಸ್ಪೈಸಿನ ಹಾಕ್ಬಿಟ್ಟು ಸಾಮಗ್ರಿಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆಯಿತಾ. ನೀವು ಇದನ್ನು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡ್ತಿರ್ಬೇಕಾದ್ರೆ ಆ ಘಮ ಸ್ಮೆಲ್ ಹಾಗೆ ಬರ್ತಾ ಇರಬೇಕು. ಸೊ ಅದನ್ನು ಕ್ಲೀನಾಗಿ ಡ್ರೈ ರೋಸ್ಟ್ ಮಾಡಿ ಹಾಗೆ ಒಂದು ಮಿಕ್ಸಿ ಜಾರ್ನ ತೆಗೆದುಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದಕ್ಕೆ ಒಂದು ಅರ್ಧ ಲೆಮನ್ ಸೈಜನ್ನ ಹುಣಸೆ ಹಣ್ಣನ್ನು ಹಾಕ್ಕೊಳ್ಳಿ. ಕ್ಲೀನಾಗಿ ಇದಕ್ಕೆ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಆಯಿತಾ. ಮಸಾಲ ನೋಡಿ ಈ ಥರ ಪೇಸ್ಟ್ನ ಮಾಡ್ಕೊಂಡಿದ್ದೀನಿ ನಾನು, ಅದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು. ಸೊ ಇವಾಗ ನೀವು ಈ ಅರ್ಧ kg ಫಿಶ್ಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಯಿತಾ, ಅಂದರೆ ದೊಡ್ಡ ಟೇಬಲ್ ಸ್ಪೂನಲ್ಲಿ ಸೊ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗೋಷ್ಟು ಮಸಾಲನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತಾ. ನೋಡಿ ಇನ್ನು ಸ್ವಲ್ಪ ಮಸಾಲ ಹಾಗೆ ಇದೆ. ನೀವು ಒಂದು ಅರ್ಧ kgಗೆ ಒಂದು 3 ರಿಂದ 4 ಹಾಕ್ಕೊಂಡ್ರೆ ಸಾಕು. ಸೊ ಈಗ ಇದನ್ನು 2 ಸೈಡಲ್ಲೂ ಚೆನ್ನಾಗಿ ಮೀನಿಗೆ ಮಸಾಲಾನ ಅಪ್ಲೈ ಮಾಡಿ. ಸೊ ಏನಕ್ಕಂದರೆ ನಮಗೆ ಮ್ಯಾರಿನೇಷನ್ ಕರೆಕ್ಟ್ ಇರಬೇಕಲ್ಲ. ಸೊ ಅದಕ್ಕೋಸ್ಕರ ಮೀನಿಗೆ ಮಸಾಲಾನ ಕ್ಲೀನಾಗಿ ಅಪ್ಲೈ ಮಾಡಾದ ನಂತರ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರು, ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಏನಕ್ಕಂದರೆ ಇದೇ ಮೇನಾಗಿ ಬರುವಂಥ ತವಾ ಫ್ರೈಗೆ ಸೀಕ್ರೆಟು. ಸೊ ಏನಕ್ಕಂದರೆ ಮಸಾಲೆ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ಕ್ಲೀನಾಗಿ ಇಟ್ಕೊಳ್ಳುತ್ತೆ. ಸೊ ನೀವು ಕಾರ್ನ್ಫ್ಲವರ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಫಿಶ್ ಸಹ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೈ ಮಾತ್ರ. ನೀವೊಮ್ಮೆ ಟೆಸ್ಟ್ ಮಾಡಿ ನೋಡಿ ಆಯಿತಾ, ಮನೇಲಿ ಟ್ರೈ ಮಾಡಿ ಇದನ್ನು. ಸೊ ಈಗ ಇದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ವಾಟರ್ನೆಲ್ಲ ಆ್ಯಡ್ ಮಾಡಿ, ಇನ್ ಕೇಸ್ ಬೇಕು ಅಂತ ಆದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಮೀನಿಗೆ ಮಸಾಲವನ್ನು ಆ್ಯಡ್ ಅಪ್ಲೈ ಮಾಡಬೇಕು 2 ಸೈಡಲ್ಲೂ. ಸೊ ಇದು ಸ್ಲೈಸ್ ಮಾಡೋದ್ರಿಂದ ನಮಗೆ ಫ್ರೈ ಮಾತ್ರ ಚೆನ್ನಾಗಿ ಬಂದಿರುತ್ತೆ. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಆ್ಯಡ್ ಮಾಡಿ ಆಯಿತಾ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೀನಾಗಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ನೀವು ಇದನ್ನು ಫ್ರಿಜ್ಜಲ್ಲಿ ಇಡಬೇಕು. ಈಗ ಅದನ್ನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಾದ ನಂತರ ನಾನು ಇದಕ್ಕೆ ಒಂದು ಫ್ಯಾನ್ನ ತೊಗೊಂಡಿದ್ದೀನಿ. ಫ್ಯಾನ್ನ ತೊಗೊಬಿಟ್ಟು ಇದಕ್ಕೆ ಸ್ವಲ್ಪ ಆಯಿಲ್ನ ಸಹ ಅಪ್ಲೈ ಮಾಡಿದ್ದೀನಿ. ಅದರ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಕರಿಬೇವಿನ ಸೊಪ್ಪನ್ನ. ಈಗ ಅದಕ್ಕೆ ಅದರ ನಂತರ ನೀವು ಮ್ಯಾರಿನೇಟ್ ಮಾಡಿರೋ ಫಿಶ್ನ 1 by 1 ಇಟ್ಕೋತಾ ಬನ್ನಿ. ಸೊ ಈ ಥರ ಕ್ಲೀನಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಕ್ಲೀನಾಗಿ ಫಿಶ್ ಇಟ್ಟಾದ ನಂತರ ಇದ್ರ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಬೇಕಾಯ್ತಾ. ನೀವು ಮೀನು ಹಾಕಿದ ನಂತರ ತವಾ ಮೇಲೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ. ಏನಕ್ಕಂದ್ರೆ ನಾವು ಇದನ್ನು ರೊಟೇಟ್ ಮಾಡಿದ ನಂತರ ಸೊ ಆ ಕಡೆ ನಮ್ಮದು ಫ್ರೈ ಸೀದೋಗ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ನೀವು ಆಯಿಲ್ನ ಅಪ್ಲೈ ಮಾಡಿ. ಇವಾಗ ನೋಡಿ ಒಂದೊಂದು ರೊಟೇಟ್ ಮಾಡಿ. ಏನಕ್ಕಂದರೆ ಫಿಶ್ ಫ್ರೈಗೆ ನಾವು ಸ್ಲೈಸ್ ಮಾಡೋದ್ರಿಂದ 4 ಸೈಡಲ್ಲಿ ಇದಕ್ಕೆ ಮಸಾಲೆ ಇದ್ದಿರುತ್ತೆ. ಸೊ ಅದಕ್ಕೋಸ್ಕರ ನೀವು 4 ಸೈಡಲ್ಲೂ ಇದನ್ನು ಕ್ಲೀನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂದೊಂದಾದ್ಮೇಲೆ ಒಂದೊಂದು ರೊಟೇಟ್ ಮಾಡ್ತಾನೆ ಫ್ರೈ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಇದು ಸೀದ್ಸೋಕ್ಕೆ ಬಿಡಬೇಡಿ, ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ತಾನೆ ಇರಿ. ಈ ಥರ ಸ್ವಲ್ಪ ಆಯಿಲ್ನ ಅಪ್ಲೈ ನೀವು ನೋಡಿ ಎಷ್ಟು ಆಯಿಲ್ ರಿಕ್ವೈರ್ ಇದೆಯೋ ಅಷ್ಟು ಆಯಿಲ್ನ ಹಾಕ್ಬಿಟ್ಟು ನೀವು ಇದನ್ನು ಫ್ರೈ ಮಾಡ್ಕೋತಾನೆ ಇರಿ. ಅಂದರೆ ಜಾಸ್ತಿ ಆಯಿಲ್ ಹಾಕೋಕ್ಕೆ ಹೋಗಬೇಡಿ, ಗೊತ್ತಾಗುತ್ತೆ. ನೀವು ಸ್ವಲ್ಪ ಸೀದೋಗುತ್ತೆ ಅನ್ನೋ ಟೈಮಲ್ಲಿ ಮಾತ್ರ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನೀವು ಈ ಥರ ಮೀನಿನ ಮೇಲೆ ಸ್ವಲ್ಪ ಆಯಿಲ್ನ ಬಿಡ್ತೀರಿ. ಏನಕ್ಕೆ ನೀವು ಈ ಥರ ಇದೆ 4 ಸೈಡಲ್ಲಿ ಈ ಥರ ರೊಟೇಟ್ ಮಾಡಿ ರೋಸ್ಟ್ ಮಾಡ್ಕೊತ ಇದ್ದರೆ ಮೀನು ಸಹ ತುಂಬ ಕ್ರಿಸ್ಪಿಯಾಗಿರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇ ಥರ ರೆಸಿಪಿಗಾಗಿ, ಈಸಿ ರೆಸಿಪಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಈ ರೆಸಿಪಿನ ಶೇರ್ ಮಾಡಿ. ಇಂಥ ಮಸಾಲ ಫ್ರೈ ತವಾ ಫ್ರೈ ಇದೆಯಲ್ಲ, ನೀವು ಇದಕ್ಕೆ ದಾಲ್ ಸಾಂಬಾರ್ ಜೊತೆಲಿ ಊಟ ಮಾಡೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಪ್ಲೀಸ್ ಟ್ರೈ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್.